ಏನಪ್ಪ ಇವತ್ತು ನಮ್ಮ ಹುಡುಗ ಹಿಂಗೈತಿ. ದಿನ ಏನೋ ಒಂದು ಕ್ಯಾತೆ ಮಾಡೋದು. ಕಣ್ಣು ಹಿಂಗೆ ಬಿಡು ಕಣ್ಣು ನಿಂತೈತಿ. ಪಾಪ ಯೋಯ್ ಪಾಪ ಯಾಕಲ್ಲ ಹಂಗೆ ನಿಂತ್ಕೊಂಡಿದ್ಯಾ? ಎಲೆ ಯಾಕಲ್ಲ ಯಾಕಲ್ಲ ಬಂದು ಹಿಂದೆ ಹಂಗೆ ಚಿಕ್ಕಣಿದ್ಯಾ? ಅಜ್ಜಿ ಚಳಿ ಕಣಜ್ಜಿ ಚಳಿ. ಯಾಕಜ್ಜಿ ಹಂಗೋಡದೆ? ನನಗೆ ಸಖತ್ತು ಚಳಿ ಆಗ್ತೈತಪ್ಪ. ಹೊರಗಡೆ ಮೈ ಬಿಡಕ್ಕಾಗಲ್ಲ. ಏನ್ ಗಡ 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 ಅಂತಂದು ಚಳಿ. ಸಖತ್ ಚಳಿ. ಆಹಾ ನಿನ್ನ ಅಣ್ಣನ ಮುತ್ಕ ನೋಡು, ಅದಕ್ಕೆ ನಿನಗೆ ಗಡ 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 ಚಳಿ ಆಗ್ತೈತಲ್ವೇ? ಅಜ್ಜಿ ಮುತ್ಕ ಆದ್ರೇನೆ ಚಳಿ ಆಗೋದು? ನಾನು ಇನ್ನೂ ಸಣ್ಣ ಹುಡುಗ, ನನ್ ಚಳಿ ಆಗಲ್ವೇ? ನೀವು ಮಾತ್ರ ಚಳಿ ಆಗ್ತೈತೆ ಅನ್ಬೋದು, ನಾನು ಚಳಿ ಆಗ್ತೈತೆ ಅನ್ನಂಗಿಲ್ಲ. ಯಾಸಟ್ಕೆ ಚಳಿ ಆದ್ರೂ ಆಗ್ಲಿ ಹೋಗಿ ಮನೆ ಕಮ್ಮಿವೆ, ಹೋಗು ನಿಮ್ಮ ಅತ್ತೆನ ಕರ್ಕೊಂಬ. ವಾಗಜ್ಜಿ ನನಗೆ ಚಳಿ ಆಗ್ತೈತೆ ಅಂತೀನಿ, ನೀನು ಇವಾಗ ಅತ್ತನ ಕರ್ಕೊಂಡು ಬಂತಿ. ಯಾವ ಅತ್ತನ ಕರ್ಕೊಂಡು ಬರೋಣ? ಹೋಗ್ ಪಾಪ, ನಿಮ್ಮ ಕವಿತತೆನ ಕರ್ಕೊಂಡು ಬಾ, ಇಲ್ಲಿ ನಾನೇನೋ ಮಾತಾಡ್ಬೇಕು. ಹೋಗು, ನಾನು ಹೋಗಲ್ಲ, ನೀನೇ ಹೋಗು. ಹೋಗು ಚಿಂಟು, ನನಗೆ ಮಣ್ಕಾಲ್ ನೋವು ಕಣ, ಹೋಗ. ನನಗೆ ಚಳಿ ಅಂದ್ರೆ ನನ್ನ ಮಾತೇ ಕೇಳಲ್ಲ ನೀನು. ಸರಿ ಆಯ್ತು ಬಿಡು, ಹೋಗ್ತೀನಿ. ಏಯ್ ಯಾಕಲ್ಲ ಅತ್ಲಾಗ ಹೋಗ್ತೀಯಾ? ಮನೆ ಕೆಮ್ಮಕ್ಕೆ ಹೋಗ್ತಿದ್ಯೆ? ಇತ್ಲಾಗ ತಾನೇ ಬಾಕ್ಲಿರೋದು. ಹೋಗ್ತೀನಿ ಬಿಡು. ಈ ಹುಡುಗಂಗಂತೂ ಚಳಿ ಅಂದ್ರೆ ಆಗದೇ ಇಲ್ಲ. ಪೆಟ್ರಿಕ್ ಕಣೈತಿ, ಟೋಪಿ ಬೇರೆ ಗುಬ್ರಾಕೇನೈತಿ, ಆದ್ರೂ ಚಳಿ ಅಂತೈತಿ. ನೀನ್ ಹೇಳಿದ ಕತೆ ಸೂಪರ್ ಆಗಿತ್ತಮ್ಮ. ನೀ ನನ್ನ ಚಿನ್ನಿ, ನೀನ್ ನನ್ನ ಬಂಗಾರಿ. ಈ ಪಿಳ್ಳೆ ಚಿನ್ನಿ ಬಂಗಾರಿ ಅಂತೆ. ಅತ್ತೆ ಚಿಂಟು ಬಾಪ. ಅತ್ತೆ ಸಖತ್ತು ಚಳಿ ಅತ್ತೆ, ನಾನು ಮಂತಕ್ಕೆ ಹೋಗ್ಬೇಕು, ಬಾ. ನಮ್ಮ ಅಜ್ಜಿ ಕೂಗ್ತಾ ಐತಿ ನಿನ್ನ. ಯಾಕಪ್ಪ ನಿಮ್ಮ ಅಜ್ಜಿ ಏನು ಕರಿತಿರೋದು ನನ್ನ? ಏನಕ್ಕ ಗೊತ್ತಿಲ್ಲ ಅತ್ತೆ, ಬಾರತ್ತೆ. ನಮ್ಮ ಅಜ್ಜಿ ನೋಡು ಚಳಿ ಆಗ್ತೈತೆ ಅಂದ್ರೆ ಕಳ್ಸೈತಿ ನನ್ನ. ಸರಿ ಆಯ್ತು ನಡಿಯಪ್ಪ. ಅಮ್ಮ ನಾನು ಬರ್ತೀನಿ. ಸರಿ ಆಯ್ತು ನಡಿ ಪುಟ್ಟಿ. ಈ ಪಿಳ್ಳೆ ಯಾಕೆ ಬತ್ತೈತ ನಮ್ಮ ಅಂತಕ್ಕೆ ಬಲು ಕೇಣಿ ಮಾಡ್ತೈತಿ ಬಂದು. ಸಖತ್ತು ಚಳಿಯಪ್ಪ, ಮನಿಕಂಡ್ರೆ ಸಾಕಪ್ಪ. ರಗ್ಗು ಬ್ರಾಕೆಂಡು ಚೆನ್ನಾಗಿ ನಿದ್ದೆ ಹೊಡಿಬೋದು. ಯಾಕಮ್ಮಿ ಇಲ್ಲಿ ಬಂದಿದ್ಯಾ? ನನ್ನ ಮನೆ ಕಮ್ಮನ ಅಂದ್ರೆ ಹೋಗು, ನಿಮ್ಮ ಅಮ್ಮನ ತಾಗೆ ಆಟಾಡ್ಕೆ ಹೋಗು. ನೀನಾಕ್ ಬಂದೆ ಒಳಕ್ಕೆ? ಹೋಗ್ಬಿಳೆ, ನಾನು ಆಟಾಡ್ಕೆ ಮನೆ ಅಂತಾನೆ ಬಂದಿದ್ದು. ಏನ್ ಚಿಂಟು ನೀನ್ ಹಿಂಗೆಲ್ಲ ಮಾತಾಡ್ತೀಯಾ? ನನ್ ಜೊತೆ ನೀನ್ ಆಟಾಡಲ್ವಾ? ಯಾಯ್ ಪಿಳ್ಳೆ, ಚಿಂಟು ಗಿಂಟು ಅಂದ್ರೆ ಗುದುತೀನಿ ನೋಡು. ಅಣ್ಣ ಅಂತ ಕರಿ. ನಿನ್ಕಿನ್ನ ನಾನು ಎಷ್ಟು ದೊಡ್ಡನು? ನಾನ್ ಮಾತ್ರ ಕರಿಯಲ್ಲ, ನಾನು ಚಿಂಟು ಅಂತಾನೆ ಕರೆಯೋದು. ನೀನ್ ನನ್ನ ಪಿಳ್ಳೆ ಅಂತ ಕರಿತೀಯ? ನಿನ್ನ ಏನಂತ ಕರಿಬೇಕಾ? ನನ್ನನ್ನ ನಮ್ಮಮ್ಮ ಕರ್ದಂಗೆ ಪುಟ್ಟಿ, ಚಿನ್ನಿ, ಬಂಗಾರಿ ಅಂತ ಕರಿಬೇಕು. ನಮ್ಮಮ್ಮ ನನ್ನ ಚಿನ್ನಿ ಚಿನ್ನಿ, ಬಂಗಾರಿ ಬಂಗಾರಿ ಅಂತ ಕರಿತೈತಿ ಗೊತ್ತಾ? ನೀನೇ ನನ್ನ ಬಂಗಾರ ಅಂತೈತಿ ಗೊತ್ತೇ? ನಾನು ಚಿನ್ನ ಮತ್ತೆ ಬಂಗಾರ ಗೊತ್ತಾ? ಅವೆರಡು ಒಂದೇ ಹೇಳು. ನೀನು ನನ್ನನ್ನು ಹಂಗೆ ಕರಿಬೇಕು. ಚಿನ್ನ ಬಂಗಾರ ಅಂತ ಕರಿಬೇಕಂತ ಮಾಡ್ತೀನಿ ಇರೋದಕ್ಕೆ. ಇದೇನು ಬಾರಿ, ಇದೇ ಚಿನ್ನ ಅನ್ಕೊಂಡ್ಬಿಟ್ಟೈತಿ. ಹಂಗಾರೆ ಬೇರೆ ಯಾರು ಒಡವೆನ ತಗೊಂಬಂಗಿಲ್ಲ. ಇದನ್ನೇ ಕೈ ಕಾಲಾದ ಕಿತ್ಕೊಂಡು ಹಾಕಬೇಕು, ಕಿವಿಗೂನು ಮೂಗಿಗೂ ಕತ್ತಿಗೂನು. ಯಾಕ ಚಿಂಟು ಅಟ್ಲ ತಿರಿಕೊಂಡೇನ ಮಾತಾಡ್ಕೊಂತಿದ್ಯಾ? ಅಮ್ಮಿ ಇದನ್ನ ಮುಟ್ಟು ಬಾಯಿಲಿ. ಯಾಕೆ ಮುಟ್ಟು ಅಂತ ಹೇಳಲಿಲ್ವಾ? ಮುಟ್ಟದೆ ಏನಾಯ್ತು ಇವಾಗ? ಅಯ್ಯೋ ಕರ್ಮವೇ. ಅಲ್ಲ ನಿಮ್ಮಮ್ಮ ನಿನ್ನ ಚಿನ್ನ ಬಂಗಾರ ಅಂತೈತಲ್ಲ, ನೀನು ಚಿನ್ನ ಬಂಗಾರ ಅಂತೀಯಲ್ಲ, ಎಲ್ಲಿ ಆ ಕಬ್ನ ಚಾಕು ಮುಡ್ತಿದಂಗೆ ಚಿನ್ನನೇ ಆಗಿಲ್ಲ, ಬಂಗಾರನೇ ಆಗಿಲ್ಲ. ನೀನ್ ಯಾವ ಸೀಮೆ ಚಿನ್ನ ಬಂಗಾರ? ಹೋಗು. ನಾನು ಏನಂತದಂತೆ? ನಿಜ ತಾನೇ ಹೇಳಿದ್ದು. ಇರು ಹೋಗಿ ನಾನು ಹೇಳ್ತೀನಿ.
ಇನ್ನೇನ ಅಮ್ಮಣ್ಣಿ? ಯಾಕಮ್ಮ ಏನಾತು? ಚಿಂಟು ಅಣ್ಣ ನನ್ನ ಬೈದ. ಹೇಯ್ ಯಾಕ ತರ್ಲೆ ಆ ಹುಡುಗಿನ ಯಾಕ ಬೈದಂತೆ? ಯಾಕ ನೀನು ಅವಳನ್ನ ಬೈದೆ ನೀನು? ಅಜ್ಜಿ ನಾನೇನು ಬೈಲಿಲ್ಲ ಕಣಜ್ಜಿ. ನಾನು ಮನಿಕೆ ಮನೆ ಅಂತ ಹೋದ್ರೆ ಬಂತು ಈ ಹುಡುಗಿನೇ ನನ್ನನ್ನ ಚಿನ್ನ ಅಂತೈತೆ, ನಮ್ಮಮ್ಮ ಬಂಗಾರ ಅಂತೈತೆ, ನೀನು ಹಂಗೆ ಕರಿಬೇಕು ಹಂಗೆ ಹಿಂಗೆ ಅಂತ. ನನಗೆ ಯಾಕ ಸಿಟ್ಟು ಬಂದ್ಬಿಡ್ತು. ಚಿನ್ನ ಬಂಗಾರ ಅಂತಿತ್ತು ಯಾವಾಗ್ಲೂ. ಅದಕ್ಕೆ ಚಾಕ ಕೊಟ್ಟು ಕೈಗೆ ತಕ ಮುಟ್ಟು ಅಂತಂದೆ. ಮುಟ್ತು ಅದು ಬಂಗಾರನೇ ಆಗ್ಲಿಲ್ಲ. ಮತ್ತೆ ಯಾಕೆ ಚಿನ್ನ ಬಂಗಾರ ಅಂತ ಕರಿಬೇಕು? ನಾನು ಚಿನ್ನ ಬಂಗಾರ ಅಂತ ಯಾಕೆ ಹೇಳ್ಕೋಬೇಕು? ಅಯ್ಯಯ್ಯಪ್ಪ, ಈ ಹುಡುಗನ ಸವಾಸ ಒಳ್ಳೇದಲ್ಲ ಅಂದ್ರೆ ಒಳ್ಳೇದಲ್ಲ. ಅವ್ರ ಅಮ್ಮಯ್ಯ ಚಿನ್ನ ಬಂಗಾರ ಅಂತ ಕರೆಯೋದಕ್ಕೆ ಹುಡುಗಿ ಏನೋ ಹೇಳ್ತಂತಂದು ಚಿನ್ನ ಬಂಗಾರ ಅಂತಾರೆ ಅಂತಂದು ಚಾಕು ಕೊಟ್ಟೆ. ನೋಡೋದು ಬಂಗಾರ ಆಗ್ತೈತ ಇಲ್ವ ಅಂತಂದು. ಅಯ್ಯಯ್ಯಪ್ಪ, ಈ ಹುಡುಗನ ಸವಾಸ ಸಾಕಾಗೋಗ್ತೈತಪ್ಪ. ನಿಜ ತಾನೇ? ನಾನೇನು ತಪ್ಪು ಮಾಡಿನಿ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.